ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಯವರನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದ್ದಂತಹ ವ್ಯಕ್ತಿ ಅಂದರೆ ಅದು ಸ್ನೇಹಮಯಿ ಕೃಷ್ಣ. ಮುಡಾ ಕೇಸ್ನಲ್ಲಿ ಸಿಎಂ ಕುಟುಂಬಕ್ಕೆ ಬಹುತೇಕ ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಅಧಿಕಾರಿಗಳಿಗೆ ಇನ್ನೂ ಪ್ರಕರಣದಲ್ಲಿ ಅಧಿಕಾರಿಗಳ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ತನಿಖೆ ನಡೀತಾನೆ ಇದೆ. ಹೀಗಿರುವಾಗಲೇ ಇದೇ ಸ್ನೇಹಮಯಿ ಕೃಷ್ಣರನ್ನು ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದು ಕೂಡ ಮುಡಾ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದ ನಟೇಶ್ ಕೊಟ್ಟಿರುವಂತಹ ದೂರಿನ ಮೇರೆಗೆ. ಅಷ್ಟಕ್ಕೂ ಸ್ನೇಹಮಯಿ ಕೃಷ್ಣ ಬಂಧನಕ್ಕೆ ನಿಜವಾದ ಕಾರಣ ಏನು ಅದನ್ನು ನಿಮಗೆ ಶಾಲಿನಿ ರಜನೀಶ್ವರು ನಟೇಶ್ ಅವರಿಂದ ಲಂಚ ತಗೊಂಡು ಬರ್ತೀನಿ ಅಂತ ನಾವು ಸಿಸಿಬಿ ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಏನಕ್ಕೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇದು ದುರಾಡಳಿತದ ಪರಮಾವಧಿ. ಮೂಡಾ ವಿಚಾರದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ದೂರುದಾರ. ಲೋಕಾಯುಕ್ತ ಇಡಿ ಕಚೇರಿಗಳಿಗೆ ಹೋಗಿ ಪುಟಗಟ್ಟಲೆ ದಾಖಲೆ ಕೊಟ್ಟಿದ್ದ ಹೋರಾಟಗಾರ. ಕೋರ್ಟ್ಗಳ ಮೆಟ್ಟಿಲೇರಿ ತಾನು ಸಲ್ಲಿಸಿದ ಫಿರ್ಯಾದಿಯನ್ನು ತಾತ್ವಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುವ ಛಲಗಾರ. ಇಷ್ಟೆಲ್ಲ ಆಗಿರುವ ಸ್ನೇಹಮಯಿ ಕೃಷ್ಣ ಅವರನ್ನು ಇವತ್ತು ಬೆಂಗಳೂರಿನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಆಯುಕ್ತ ಡಿಬಿ ನಟೇಶ್ ನೀಡಿದ್ದ ದೂರಿನ ಮೇರೆಗೆ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಸ್ನೇಹಮಯಿ ಕೃಷ್ಣರನ್ನು ಅರೆಸ್ಟ್ ಮಾಡುತ್ತಿದ್ದಂತೆ ಅವರ ಪುತ್ರ ವಿವೇಕ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. ಮನೆ ಹತ್ರ ಹೋಗಿ ಸಿಸಿಬಿ ಅವರು ಅಂತ ಹೇಳಿ ವಾರೆಂಟ್ ಇಟ್ಕೊಂಡು ಮನೆಯೆಲ್ಲ ಹುಡುಕ್ತಿದ್ದಾರೆ. ಇಲ್ಲಿ ಬಂದು ಪೂರ್ತಿ ಮಾಹಿತಿ ಏನು ಮಾಹಿತಿನೂ ಕೊಡ್ಲಿಲ್ಲ. ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಏನಕ್ಕೆ ಈ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಾದ್ರೂ ಆದ್ರೆ ಈ ಸರ್ಕಾರನೇ ಕಾರಣ ಸರ್. ಅವ್ರ ಜೀವಕ್ಕೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಸರ್ಕಾರ ಅದು ನಕಲಿನ ನಿಜಾನ ಅನ್ನೋದನ್ನ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ತನಿಖೆ ಮಾಡಿ ಅಂತಾನೆ ಕೊಟ್ಟಿರೋದು ಅವ್ರಿಗೆ. ನಾವು ಕೊಟ್ಟಿರೋ ಕಂಪ್ಲೇಂಟ್ ತನಿಖೆ ಮಾಡಲ್ಲ. ಅವ್ರು ಯಾರೋ ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅರೆಸ್ಟ್ ಮಾಡ್ತೀನಿ ಅಂತ ಈಗ ತಕ್ಷಣ ಅರೆಸ್ಟ್ ಮಾಡಿದ್ದಾರೆ. ಯಾರನ್ನ ತಡೆಯಕ್ಕೆ ಏನ್ ನಾವು ಮಾಡ್ತಿರೋ ಕೆಲಸನ ತಡೆಯಕ್ಕೋಸ್ಕರ ಇದನ್ನ ಮಾಡ್ತಿದ್ದಾರೆ ಸರ್. ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಬಗ್ಗೆ ಸಿಸಿಬಿ ಡಿಸಿಪಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಟೇಶ್ ಎಂಬುವವರು ಕೊಟ್ಟ ದೂರಿನ ಮೇಲೆ ಅರೆಸ್ಟ್ ಮಾಡಿ ತನಿಖೆ ಮಾಡಲಾಗ್ತಾಗಿದೆ. ನಟೇಶ್ ಅವರ ಫೇಸ್ಬುಕ್ನಿಂದ ಫೋಟೋ ತೆಗೆದುಕೊಂಡು ಸ್ನೇಹಮಯಿ ಕೃಷ್ಣ ಅವರು ಧ್ವನಿ ಮತ್ತು ಫೋಟೋಗಳನ್ನ ಹಾಕಿರುತ್ತಾರೆ. ವಿಚಾರಣೆ ನಡೆಸಲಾಗ್ತಿದೆ. ನಂತರ ಅವರನ್ನು ಕೋರ್ಟ್ಗೆ ಹಾಜರುಪಡಿಸುತ್ತೇವೆ ಎಂದರು. ಶೋಧ ಮಾಡೋದಕ್ಕೆ ಸಲುವಾಗಿ ನಾವು ನ್ಯಾಯಾಲಯದಲ್ಲಿ ಒಂದು ಸರ್ಚ್ ವಾರೆಂಟ್ ತಗೊಂಡ್ಬಿಟ್ಟು ಸ್ನೇಹಮಯಿ ಕೃಷ್ಣ ಅವ್ರಿಗೆ ಕೂಡ ಒಂದು ನೋಟಿಸ್ ಜಾರಿ ಮಾಡಿ ಅವ್ರಿಗೆ ಠಾಣೆಗೆ ಕರೆಸ್ಕೊಂಡು ಅವರನ್ನು ಎನ್ಕ್ವೈರಿ ಸಲುವಾಗಿ ನಾವು ಹೀಗೆ ಸದ್ಯ ಕರೆಸ್ಕೊಂಡಿದ್ದೀವಿ. ಸದ್ಯ ಮುಂದೆ ತನಿಖೆ ಮುಂದುವರಿತಾರೆ. ಇಷ್ಟಕ್ಕೂ ಬುಧವಾರ ಮತ್ತು ಗುರುವಾರ ಸ್ನೇಹಮಯಿ ಕೃಷ್ಣ ಮೈಸೂರಿನ ಮೂಡಾದ ಮಾಜಿ ಕಮಿಷನರ್ ಡಿವಿ ನಟೇಶ್ ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಮುಂಬಡ್ತಿಗಾಗಿ ಶಾಲಿನಿ ರಜನೀಶ್ ಅವರಿಗೆ ಡಿಬಿ ನಟೇಶ್ ಹಣ ನೀಡಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ ಮಾಡಿದ್ದರು. ಇದಕ್ಕೆ ಬೇಕಾದ ದಾಖಲೆಗಳು ನನ್ನ ಬಳಿಗಿವೆ ಎಂದು ಹೇಳುತ್ತಲೇ ಕಾರೊಂದರ ಫೋಟೋ ಕೂಡ ಬಿಡುಗಡೆ ಮಾಡಿದ್ರು. ಆದರೆ ಇಂದು ಬೆಳಗ್ಗೆ ಸ್ನೇಹಮಯಿ ಕೃಷ್ಣ ವಿರುದ್ಧ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ಗೆ ಡಿಬಿ ನಟೇಶ್ ದೂರು ನೀಡಿದ್ದರು. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಕೇಸ್ ಸಂಬಂಧ ಸ್ನೇಹಮಯಿ ಕೃಷ್ಣ ಬೆಳಗ್ಗೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಬಂದಿದ್ರು. ಆದರೆ ಕೇಸ್ ಮಧ್ಯಾಹ್ನಕ್ಕೆ ಪಾಸ್ ಓವರ್ ಆಗಿತ್ತು. ಹೀಗಾಗಿ ಕಾರಿನಲ್ಲಿರೋ ದಾಖಲೆ ತರಲು ಸ್ನೇಹಮಯಿ ಕೃಷ್ಣ ಹೊರಗೆ ಬಂದಾಗ ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಮೈಸೂರಿನ ಮನೆ ಕಚೇರಿ ಮೇಲೆ ದಾಳಿ, ಕಂಪ್ಯೂಟರ್ ಡೇಟಾ ದಾಖಲೆಗಳ ಪರಿಶೀಲನೆ. ಬೆಂಗಳೂರಿನಲ್ಲಿ ಸ್ನೇಹಮಯಿ ಅರೆಸ್ಟ್ ಆಗುತ್ತಲೇ ಇನ್ನೊಂದು ಕಡೆ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಮನೆ ಪಕ್ಕದಲ್ಲೇ ಇರುವ ಕಚೇರಿಯಲ್ಲೂ ಸಿಸಿಬಿ ಶೋಧ ನಡೆಸಿದೆ. ಸ್ನೇಹಮಯಿ ಕೃಷ್ಣರನ್ನ ಕರೆದೊಯ್ದು ಪರಿಶೀಲನೆ ಮಾಡುವ ಸಾಧ್ಯತೆಗಳಿವೆ. ಕಚೇರಿಯಲ್ಲಿರುವ ಕಂಪ್ಯೂಟರ್ ಡೇಟಾ, ವಿಡಿಯೋ ಎಡಿಟಿಂಗ್, ಆಡಿಯೋ ಡೇಟಾ ಸೇರಿದಂತೆ ಸ್ನೇಹಮಯಿ ಕೃಷ್ಣ ಈಗಾಗಲೇ ನಟೇಶ್ ವಿರುದ್ಧ ಮಾಡಿರುವ ಆರೋಪಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳ ಪರಿಶೀಲನೆ ನಡೆಸಲಾಗುತ್ತಿದೆ. ಸುಮಾರು ಮಹತ್ವದ ಕೆಲ ದಾಖಲೆಗಳನ್ನ ಈಗ ವಶಕ್ಕೆ ಪಡ್ಕೊಂಡಿರುವಂತದ್ದು. ಈಗ ಪ್ರಮುಖವಾಗಿ ಮನೆಯಲ್ಲಿ ಕೆಲ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಪೆನ್ ಡ್ರೈವ್ ಆಗಿರ್ಬೋದು, ಸಿಸ್ಟಮ್ನ ಹಾರ್ಡ್ ಡಿಸ್ಕ್ ಅನ್ನು ಕೂಡ ತೆಗೆದುಕೊಂಡಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸದ್ಯ ಕಂಪ್ಲೀಟ್ ಈಗ ಇನ್ನೊಂದು ರೇಡ್ ನಡೀತಾ ಇತ್ತು. ಈಗ ಅದು ಕಂಪ್ಲೀಟ್ ಆಗಿದೆ. ಮತ್ತೆ ಸಂಪೂರ್ಣವಾಗಿ ಈಗ ಮುಗಿಸಿ ಕೆಲ ದಾಖಲೆಗಳನ್ನ ಈಗ ಅಧಿಕಾರಿಗಳು ಕೊಂಡೊಯ್ದಿರುವಂತದ್ದು. ಅದರಲ್ಲಿ ಹಾರ್ಡ್ ಡಿಸ್ಕ್ ಮತ್ತೆ ಕೆಲ ಪೆನ್ ಡ್ರೈವ್ ಗಳನ್ನ ತೆಗೆದುಕೊಂಡಿರುವಂತ ಬಗ್ಗೆ ಕುಟುಂಬಸ್ಥರೇ ಹೇಳಿರುವಂತದ್ದು.
ಈ ಮಧ್ಯೆ ಸ್ನೇಹಮಯಿ ಕೃಷ್ಣ ಬಂಧನವನ್ನು ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಇದು ದುರಾಡಳಿತದ ನಿದರ್ಶನ, ಎಮರ್ಜೆನ್ಸಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸತ್ಯಕ್ಕಾಗಿ ಹೋರಾಟ ಮಾಡಿದವರನ್ನು ಅರೆಸ್ಟ್ ಮಾಡೋದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ದುರಾಡಳಿತದ ಪರಮಾವಧಿ ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಾಪಸ್ ಬಂದಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಫಸ್ಟ್ ಕೇಸಲ್ಲಿ ದಾಖಲು ಮಾಡಿದ್ರು. ಅದಾದಮೇಲೆ ಈ ಘಟನೆಗಳೆಲ್ಲ ಆಗಿದೆ. ಅಂಥವ್ರನ್ನೇ ಆ ಗಾಂಧೀಜಿ ಆದರ್ಶಗಳ ವಿರುದ್ಧವಾಗಿ ಕಾಂಗ್ರೆಸ್ ಅವರು ಅವ್ರನ್ನ ಕೋರ್ಟ್ ಆವರಣದಲ್ಲಿ ಬಂಧಿಸಿರುವಂಥದ್ದು ಅಕ್ಷಮ್ಯ ಅಪರಾಧ. ನ್ಯಾಯದ ಒಂದು ಕತ್ತನ್ನು ಇಸ್ಕುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಇನ್ನು ಸ್ನೇಹಮಯಿ ಅರೆಸ್ಟ್ ಬಗ್ಗೆ ಹಾಸನದಲ್ಲಿ ಮಾತಾಡಿರುವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪೊಲೀಸರ ಕ್ರಮವನ್ನ ಸಮರ್ಥಿಸಿಕೊಂಡಿದ್ದಾರೆ. ಪಾಪ ಅಧಿಕಾರಿಗಳ ಮೇಲೆ ಸುಮ್ಮನೆ ತೇಜೋವಧೆ ಮಾಡೋದು, ಆರೋಪರಹಿತ ಆರೋಪಗಳನ್ನು ಮಾಡಿದಾಗ ಅದನ್ನು ಖಂಡಿತ ಅದಕ್ಕೆ ಶಿಕ್ಷೆ ಕೊಡಬೇಕು, ಕ್ರಮ ಜರುಗಿಸಬೇಕು. ಸ್ನೇಹಮಯಿ ಕೃಷ್ಣ ರಾಜ್ಯಪಾಲರಿಗೆ ದೂರು ಕೊಟ್ಟು ನಂತರ ಕೋರ್ಟ್ ಮೆಟ್ಟಿಲು ಹತ್ತುವ ಮೂಲಕ ಮೂಡಾ ಹಗರಣ ಇಡೀ ದೇಶದಲ್ಲೇ ಸದ್ದು ಮಾಡಿತ್ತು. ಆದರೆ ಇದೀಗ ಸ್ನೇಹಮಯಿ ಕೃಷ್ಣ ತಮ್ಮ ಆರೋಪದ ಬಂದೂಕುಗಳನ್ನು ಅಧಿಕಾರಿಗಳ ವಿರುದ್ಧ, ಅದರಲ್ಲೂ ರಾಜ್ಯದ ಮುಖ್ಯ ಕಾರ್ಯದರ್ಶಿ ವಿರುದ್ಧ ತಿರುಗಿಸಿದ್ರು. ಇಷ್ಟಾಗುತ್ತಿದ್ದಂತೆ ಸ್ನೇಹಮಯಿ ಕೃಷ್ಣ ಅವರನ್ನು ನಟೇಶ್ ಕೊಟ್ಟ ದೂರಿನ ಆಧಾರದ ಮೇಲೆ ಬಂಧಿಸಲಾಗಿದೆ. ಆದರೆ ಇದು ದೂರು ಕೊಟ್ಟಿದ್ದಕ್ಕಾಗಿ ದೂರುದಾರನ ಕತ್ತು ಹಿಸುಕುವ ಪ್ರಯತ್ನವೋ ಅಥವಾ ನಿಜಕ್ಕೂ ಸುಳ್ಳು ದೂರುಗಳನ್ನೇ ಉದ್ಯಮ ಮಾಡಿಕೊಂಡು ಪ್ರಚಾರ ಪಡೆಯುತ್ತಿದ್ದ ವ್ಯಕ್ತಿಯ ವಿರುದ್ಧದ ಕ್ರಮವೋ ಎನ್ನುವುದು ಇನ್ನು ಕೆಲವೇ ದಿನಗಳಲ್ಲಿ ಬಯಲಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.